1971ರಲ್ಲಿ ಪ್ರಪಂಚದ ಅರ್ಧ ದೇಶಗಳು ಭಾರತದ ವಿರುದ್ಧ ನಿಂತಾಗ ಒಂದೇ ಒಂದು ದೇಶ ಭಾರತದ ಪರವಾಗಿ ನಿಂತು ಯುದ್ಧದಲ್ಲಿ ಗೆಲುವು ತಂದುಕೊಟ್ಟಿತ್ತು. ಆ ದೇಶ ಯಾವುದು ಗೊತ್ತಾ? ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ. ಕಳೆದ ವರ್ಷ ಪಾಕಿಸ್ತಾನ್ ಭಾರತದ ಮೇಲೆ ಹೇಗೆ ದಾಳಿ ಮಾಡಿತ್ತೋ 1971ರಲ್ಲೂ ಆಪರೇಷನ್ ಚಂಗೀಸ್ ಖಾನ್ ಎಂಬ ಹೆಸರಲ್ಲಿ ಸಡನ್ ಆಗಿ ಭಾರತದ ಮೇಲೆ ಏರ್ ಸ್ಟ್ರೈಕ್ ಗಳನ್ನ ಮಾಡಿತ್ತು. ಅದು ಭಾರತ ಪಾಕಿಸ್ತಾನ್ ನಡುವಿನ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಆದ್ರಿಂದ ಭಾರತವು ಪಾಕಿಸ್ತಾನ್ ಮೇಲೆ ದಾಳಿ ಮಾಡಿತ್ತು. ಆದ್ರೆ ಒಂಟಿಯಾಗಿ ಯುದ್ಧದಲ್ಲಿ ಗೆಲ್ಲಲಾರವು ಎಂದು ತಿಳಿದ ಪಾಕಿಸ್ತಾನ ಆಗಲೇ ಸೂಪರ್ ಪವರ್ ಆಗಿದ್ದ ಅಮೆರಿಕದ ಬೆಂಬಲವನ್ನ ಪಡೆಯುತ್ತೆ. ಇಷ್ಟೇ ಅಲ್ಲದೆ ಚೀನಾ, ಇಂಗ್ಲೆಂಡ್, ಫ್ರಾನ್ಸ್, ಜೋರ್ಡನ್, ಅರಬ್ ದೇಶಗಳು, ಇಂಡೋನೇಷಿಯಾ ಈ ದೇಶಗಳೆಲ್ಲ ಪಾಕಿಸ್ತಾನ್ಗೆ ಬೆಂಬಲಕ್ಕೆ ಬಂದವು. ಅಮೆರಿಕ ಮತ್ತೆ ಯುಕೆ ದೇಶಗಳಾದ್ರೆ ತಮ್ಮ ಯುದ್ಧ ನೌಕೆಗಳೊಂದಿಗೆ ಭಾರತವನ್ನ ಸುತ್ತುವರೆದು ಭಾರತಕ್ಕೆ ಸೋಲನ್ನ ಒಪ್ಪಿಕೊಳ್ಳುವಂತೆ ಎಚ್ಚರಿಕೆ ನೀಡಿದ್ದವು. ಹೀಗೆ ಸುಮಾರು ಪ್ರಪಂಚದ ಅರ್ಧ ದೇಶಗಳು ಭಾರತಕ್ಕೆ ವಿರುದ್ಧವಾಗಿದ್ದಾಗ ಒಂದೇ ಒಂದು ದೇಶ ಭಾರತದ ಪರವಾಗಿ ನಿಂತಿತ್ತು. ರಷ್ಯಾ ತನ್ನ ಆರ್ಮಿ ಫೈಟರ್ ಜೆಟ್ಗಳು, ಸಬ್ಮೆರಿನ್ಗಳು, ನ್ಯೂಕ್ಲಿಯರ್ ವೆಪನ್ಗಳು ಹೀಗೆ ಎಲ್ಲವನ್ನ ಭಾರತಕ್ಕೆ ಬೆಂಬಲವಾಗಿ ಕಳಿಸಿತ್ತು. ಇಷ್ಟೇ ಅಲ್ಲದೆ ಯಾರಾದರೂ ಭಾರತದ ಮೇಲೆ ದಾಳಿ ಮಾಡಿದ್ರೆ ಅದು ರಷ್ಯಾ ಮೇಲೆ ದಾಳಿ ಮಾಡದಂತೆಯೇ ಎಂದು ಪ್ರಪಂಚದ ದೇಶಗಳಿಗೆ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟು ಭಾರತಕ್ಕಾಗಿ ಪ್ರಪಂಚದ ದೇಶಗಳನ್ನ ಎದುರಿಸಿ ನಿಂತಿತ್ತು ರಷ್ಯಾ. ಕೊನೆಗೆ ಆ ಯುದ್ಧದಲ್ಲಿ ಭಾರತ ಗೆದ್ದಿತ್ತು. ಅದಕ್ಕಾಗಿ ಅಂದಿನಿಂದ ಇಂದಿನವರೆಗೂ ಭಾರತಕ್ಕೂ ರಷ್ಯಾಗೂ ನಡುವಿನ ಸ್ನೇಹಕ್ಕೆ ಸರಿಸಾಟಿಯೇ ಇಲ್ಲ. ನೀವಿಲ್ಲಿ ನೋಡ್ತಿರುವ ಈ ಚಿಕ್ಕ ಮೀನಿನ ಹೆಸರು ಡಾನಿಯೋನೆಲ್ಲಾ ಸೆರೆಬ್ರಮ್. ಇದು ಸುಮಾರು 10 ರಿಂದ 12 ಮಿಲಿಮೀಟರ್ ಅಷ್ಟು ಗಾತ್ರ ಇರುತ್ತೆ. ಅಂದ್ರೆ ನಮ್ಮ ಬೆರಳಿನ ಉಗುರಿಗಿಂತಲೂ ಚಿಕ್ಕದಾಗಿರುತ್ತೆ. ಆದ್ರೆ ಈ ಮೀನು ಆನೆಗಿಂತಲೂ ದೊಡ್ಡ ಶಬ್ದವನ್ನ ಮಾಡಬಲ್ಲದು. ಇಷ್ಟೇ ಅಲ್ಲದೆ ಒಂದು ಬುಲೆಟ್ ನ ಸದ್ದು, ಪಟಾಕಿಗಳಿಂದ ಬರೋ ಶಬ್ದ ಮತ್ತೆ ಆಂಬ್ಯುಲೆನ್ಸ್ ಸೈರೆನ್ಸ್ ಗಿಂತಲೂ ದೊಡ್ಡ ಶಬ್ದವನ್ನ ಈ ಮೀನು ಮಾಡಬಲ್ಲದು. ಇದು ಮಾಡೋ ಶಬ್ದ 147 ಡೆಸಿಬಲ್ ಗಳವರೆಗೂ ತಲುಪುತ್ತೆ. ಒಂದು ಜೆಟ್ ಎಂಜಿನ್ ನಿಂದ ಬರೋ ಶಬ್ದಕ್ಕೆ ಸಮಾನ ಇದು. ಈ ಮೀನು ಮಾಡೋ ಶಬ್ದ ಹೇಗಿರ್ತದೆ ಎಂದು ನೀವು ಕೇಳಿ. ಈ ಶಬ್ದವನ್ನ 10 ಟೈಮ್ಸ್ ಸ್ಲೋ ಮಾಡಿ ಕೇಳಿದ್ರೆ ಅದು ಈ ರೀತಿಯಾಗಿರುತ್ತೆ. ಈ ಶಬ್ದ ಬರುವಾಗ ಈ ಮೀನಿನ ದೇಹದಲ್ಲಿ ಏನಾಗ್ತದೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಒಂದು ರಬ್ಬರ್ ಬ್ಯಾಂಡ್ ಅನ್ನ ಎಳೆದು ಬಿಟ್ರೆ ಹೇಗಿರುತ್ತೋ ಹಾಗೇನೆ ಈ ಫಿಶ್ ಅಲ್ಲಿರುವ ಮಜಲ್ ಅದರ ಪಕ್ಕೆಲುಬನ್ನ ಎಳೆದು ಬಿಡುತ್ತೆ. ಅದು ಹೋಗಿ ಆ ಮೀನಿನ ಬ್ಲಾಡರ್ ಮೇಲೆ ತಾಕಿದಾಗ ಈ ಶಬ್ದ ಉಂಟಾಗುತ್ತೆ. ಬಹಳಷ್ಟು ಜನರಿಗೆ ಇತ್ತೀಚಿನ ದಿನಗಳು ತುಂಬಾ ವೇಗವಾಗಿ ಕಳೆದು ಹೋಗ್ತಿವೆ ಎಂದು ಅನ್ನಿಸ್ತದೆ. ಆದ್ರೆ ಅದು ಸಹಜಾನೆ. ಯಾಕಂದ್ರೆ ಪ್ರಪೋರ್ಷನಲ್ ಥಿಯರಿ ಪ್ರಕಾರ ನಮ್ಮ ವಯಸ್ಸು ಹೆಚ್ಚಾದಂತೆ ಟೈಮ್ ಇನ್ನಷ್ಟು ವೇಗವಾಗಿ ಕಳೆದಂತೆ ಭಾಸವಾಗ್ತದೆ. ಟೈಮ್ ಕಳೆದಂತೆ ನಮ್ಮ ಒಟ್ಟಾರೆ ಜೀವನದ ಅನುಭವದಲ್ಲಿ ಒಂದು ವರ್ಷ ಎಂಬುದು ಚಿಕ್ಕದಾಗಿ ಕಾಣ್ತದೆ. ಉದಾಹರಣೆಗೆ 5 ವರ್ಷದ ಮಗುವಿಗೆ ಒಂದು ವರ್ಷ ಎಂದ್ರೆ ಅದು ತಾನು ಇದುವರೆಗೆ ಜೀವಿಸಿದ ಜೀವನದ 20% ಆಗಿರ್ತದೆ. ಆದ್ರೆ ಅದೇ 50 ವರ್ಷದ ವ್ಯಕ್ತಿಗೆ ಒಂದು ವರ್ಷ ಎಂದ್ರೆ ಆತನ ಜೀವನದಲ್ಲಿ ಕೇವಲ 2% ಮಾತ್ರ. ಇದರಿಂದಾಗಿ ಹಿಂದಿನ ದಿನಗಳಲ್ಲಿ ಎಲ್ಲವೂ ಬಹಳ ದೊಡ್ಡದಾಗಿ ಕಾಣ್ತದೆ. ಅದರೊಂದಿಗೆ ಹೋಲಿಸಿದಾಗ ಈಗ ನಡೆಯುತ್ತಿರೋ ಸಮಯ ಚಿಕ್ಕದಾಗಿ ಬಹಳ ವೇಗವಾಗಿ ಕಳೀತಿದೆ ಎಂಬ ಭಾವನೆ ಉಂಟಾಗ್ತದೆ. ಅದೇ ರೀತಿ ನಮ್ಮ ಮೆದುಳು ಸಮಯವನ್ನ ಗಡಿಯಾರದಿಂದ ಅಳೆಯೋದಿಲ್ಲ, ನೆನಪುಗಳಿಂದ ಅಳೆಯುತ್ತೆ. ನಾವು ಚಿಕ್ಕವರಾಗಿದ್ದಾಗ ಪ್ರತಿಯೊಂದು ನಮಗೆ ಹೊಸದಾಗಿರ್ತದೆ, ಹೊಸ ಅನುಭವಗಳು ಇರುತ್ತವೆ. ಆದ್ದರಿಂದ ಮೆದುಳಲ್ಲಿ ಹೊಸ ನೆನಪುಗಳು ರಚನೆಯಾಗ್ತವೆ. ಹೊಸ ಅನುಭವಗಳು ಉಂಟಾದಾಗ ಮೆದುಳಲ್ಲಿ ಡೋಪಮೈನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗ್ತದೆ. ಆದ್ರೆ ವಯಸ್ಸು ಹೆಚ್ಚಾದಂತೆ ಎಲ್ಲವೂ ರೊಟೀನ್ ಆಗ್ತದೆ, ಒಂದೇ ರೀತಿ ಇರ್ತದೆ. ಎದ್ದೇಳುವುದು, ರೆಡಿಯಾಗುವುದು, ಆಫೀಸ್ಗೆ ಹೋಗುವುದು, ಮನೆಗೆ ಬರುವುದು, ಮಲಗೋದು, ಪ್ರತಿದಿನ ಇದೇ ರೊಟೀನ್ ಕೆಲಸಗಳಿಂದಾಗಿ ಹೊಸ ಅನುಭವಗಳು ಬಹಳ ಕಡಿಮೆಯಾಗ್ತವೆ. ಹೀಗಾಗಿ ಮೆದುಳು ಹೊಸದಾಗಿ ಏನನ್ನು ರಿಜಿಸ್ಟರ್ ಮಾಡ್ಕೋಬೇಕಾದ ಅಗತ್ಯವಿಲ್ಲ. ಇದರಿಂದ ನಾವು ಜೀವಿಸ್ತಿದ್ದೇವೆ ಎಂಬುದು ನಿಜಾನೇ, ಆದ್ರೆ ನಮ್ಮ ಮೆದುಳು ಅದನ್ನ ಗಮನಿಸೋದಿಲ್ಲ. ಹೀಗಾಗಿ ಸಮಯ ಬಹಳ ವೇಗವಾಗಿ ಕಳೆದು ಹೋಗ್ತಿದೆ ಎಂಬ ಭಾವನೆ ಉಂಟಾಗ್ತದೆ. ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಬಂದ್ರೆ ಮೆಡಿಸಿನ್ಸ್ಗೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಕೆಲ ಕಾಯಿಲೆಗಳಿಗೆ 5,000 ದಿಂದ 10,000 ಮೌಲ್ಯದ ಇಂಜೆಕ್ಷನ್ ಗಳನ್ನ ಬಳಸ್ತಾರೆ. ಆದ್ರೆ ವಿಶ್ವದ ಅತ್ಯಂತ ದುಬಾರಿ ಮೆಡಿಸಿನ್ ಒಂದಿದೆ. ಅದರ ಬೆಲೆ ಒಂದು ಪ್ರೈವೇಟ್ ಜೆಟ್ ಗಿಂತಲೂ ಹೆಚ್ಚಿರುತ್ತೆ. ಅದೇ ಲೆನ್ಮೆಲ್ಡಿ. ಈ ಒಂದು ಇಂಜೆಕ್ಷನ್ ನ ಬೆಲೆ $4.2 ಮಿಲಿಯನ್. ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 37,25,00,000. ಇದನ್ನ ಮಕ್ಕಳಲ್ಲಿ ಮೆದುಳು ಮತ್ತೆ ನರಮಂಡಲವನ್ನ ಹಾನಿಗೊಳಿಸುವ ಮೆಟಾಕ್ರೋಮ್ಯಾಟಿಕ್ ಲ್ಯೂಕೋಡಿಸ್ಟ್ರಫಿ ಎಂಬ ಅಪರೂಪದ ಮತ್ತೆ ಮಾರಣಾಂತಿಕ ಜೆನೆಟಿಕ್ ಕಾಯಿಲೆಗೆ ಚಿಕಿತ್ಸೆಗೆ ಬಳಸ್ತಾರೆ. ಬಾಡಿಯಲ್ಲಿ ARSA ಜೀನಲ್ಲಿ ಮ್ಯೂಟೇಷನ್ ಇಂದ ಈ ಕಾಯಿಲೆ ಬರುತ್ತೆ. ಇದು ನರಗಳ ಮೇಲಿರುವ ಮೈಲಿನ್ ಎಂಬ ಪ್ರೊಟೆಕ್ಟಿವ್ ಲೇಯರ್ ನ ಡ್ಯಾಮೇಜ್ ಮಾಡುತ್ತೆ. ಇದರಿಂದ ಮಕ್ಕಳು ಚಲಿಸುವ, ನಡೆಯುವ, ಮಾತನಾಡುವ, ತಿನ್ನುವ, ಉಸಿರಾಡುವ ಸಾಮರ್ಥ್ಯವನ್ನ ಕಳೆದುಕೊಳ್ತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಮಾನ್ಯವಾಗಿ 7 ರಿಂದ 10 ವರ್ಷಗಳಿಗಿಂತ ಹೆಚ್ಚು ಬದುಕಲಾರರು.
ಅಂತಹ ಕಾಯಿಲೆಯನ್ನ ಈ ಇಂಜೆಕ್ಷನ್ ಒಂದೇ ಡೋಸ್ ಇಂದ ಗುಣಪಡಿಸುತ್ತೆ. ಡಿಫೆಕ್ಟ್ಸ್ ಇರೋ ಜೀನ್ಗಳನ್ನ ಆರೋಗ್ಯಕರ ಜೀನ್ಗಳೊಂದಿಗೆ ಬದಲಾಯಿಸಲಾಗ್ತದೆ. ಆರ್ಚರ್ ಥೆರಪ್ಯೂಟಿಕ್ಸ್ ಎಂಬ ಬಯೋಟೆಕ್ ಕಂಪನಿಯು ಈ ಮೆಡಿಸಿನ್ ನ ಡೆವಲಪ್ ಮಾಡುತ್ತೆ. ಈ ಕಾಯಿಲೆ ಲಕ್ಷಾಂತರ ಜನರಲ್ಲಿ ಒಬ್ಬರಿಗೆ ಮಾತ್ರ ಬರುತ್ತೆ ಮತ್ತೆ ಪ್ರತಿ ಡೋಸ್ ರೋಗಿಗೆ ತಕ್ಕಂತೆ ಕಸ್ಟಮೈಸ್ಡ್ ಆಗಿ ತಯಾರಿಸಬೇಕಾಗ್ತದೆ. ಆದ್ದರಿಂದ ಇದರ ಬೆಲೆ ಇಷ್ಟು ದುಬಾರಿಯಾಗಿದೆ. ಇದಕ್ಕಾಗಿ ವಿಶ್ವದಲ್ಲೇ ಅತ್ಯಂತ ಬೆಲೆ ಬಾಳುವ ಮೆಡಿಸಿನ್ ಎಂದು ಇದನ್ನ ಕರೀತಾರೆ. ಮಳೆಗಾಲದಲ್ಲಿ ಗುಡುಗು ಮತ್ತೆ ಮಿಂಚುಗಳು ಹೆಚ್ಚಾಗಿ ಬರುತ್ತವೆ ಅಲ್ವಾ? ಹೀಗೆ ಇಡೀ ಭೂಮಿಯ ಮೇಲೆ ಸರಾಸರಿಯಾಗಿ ಪ್ರತಿ ಸೆಕೆಂಡ್ಗೆ ಸುಮಾರು 44 ಮಿಂಚುಗಳು ಉಂಟಾಗ್ತವೆ. ಸಾಮಾನ್ಯವಾಗಿ ಒಂದು ಮಿಂಚು ಬಂದಾಗ ಅದು 3 ರಿಂದ 5 ಕಿಲೋಮೀಟರ್ ಅಷ್ಟು ಉದ್ದವಿರುತ್ತೆ. ಆದ್ರೆ 2017ರಲ್ಲಿ ಅಮೆರಿಕದಲ್ಲಿ ಒಂದು ಮಿಂಚು ಬಂದಿತ್ತು. ಅದು ಎಷ್ಟು ಉದ್ದ ಇತ್ತು ಗೊತ್ತಾ? ಬರೋಬ್ಬರಿ 829 ಕಿಲೋಮೀಟರ್ ಉದ್ದ ಇತ್ತು. ಅಂದ್ರೆ ಅದು ಎಷ್ಟು ದೊಡ್ಡ ಮಿಂಚಾಗಿತ್ತು ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಅದಕ್ಕಾಗಿ ಇದನ್ನ ಮೆಗಾ ಫ್ಲಾಶ್ ಎಂದು ಕರೀತಾರೆ. ಈ ಸಿಡಿಲು ಅಮೆರಿಕದ ಟೆಕ್ಸಾಸ್ ಇಂದ ಕ್ಯಾನ್ಸಸ್ ಸಿಟಿವರೆಗೆ ವಿಸ್ತರಿಸಿತ್ತು ಎಂದು ವೆದರ್ ಸ್ಯಾಟಲೈಟ್ ಇಮೇಜಸ್ ಇಂದ ಇದನ್ನ ಗುರುತಿಸ್ತಾರೆ. WMO ಪ್ರಕಾರ ಇದು ಇದುವರೆಗೆ ದಾಖಲಾದ ಅತಿ ಉದ್ದದ ಲೈಟ್ನಿಂಗ್ ಫ್ಲಾಶ್ ಆಗಿ ಇದಕ್ಕೆ ರೆಕಾರ್ಡ್ ಇದೆ. ಇದು ಹೀಗಿದ್ರೆ ಸಾಮಾನ್ಯವಾಗಿ ಒಂದು ಸಿಡಿಲು ಬಂದಾಗ ಅದು ಕ್ಷಣಕಾಲದವರೆಗೆ ಅಂದ್ರೆ 0.2 ಸೆಕೆಂಡ್ಗಳವರೆಗೆ ಕಾಣಿಸಿಕೊಂಡು ಮಾಯವಾಗುತ್ತೆ. ಆದ್ರೆ 2020ರಲ್ಲಿ ಉರುಗ್ವೆ ದೇಶದಲ್ಲಿ ಒಂದು ಸಿಡಿಲು ಏರ್ಪಟ್ಟಿತ್ತು. ಅದು ಸರಿಸುಮಾರು 17 ಸೆಕೆಂಡ್ಗಳ ಕಾಲ ಹಾಗೇನೆ ಇತ್ತು. ಲಾಂಗೆಸ್ಟ್ ಡ್ಯೂರೇಷನ್ ಇರುವ ಲೈಟ್ನಿಂಗ್ ಆಗಿ ಇದಕ್ಕೆ ರೆಕಾರ್ಡ್ ಇದೆ. ರಕ್ತವನ್ನ ಪಂಪ್ ಮಾಡಲು ನಮ್ಮ ಹೃದಯ ದಿನವಿಡೀ ಎಷ್ಟು ಕಷ್ಟಪಡ್ತದೆ ಎಂದು ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಕಾಲುಗಳವರೆಗೂ ಹೋದ ರಕ್ತ ಭೂಮಿಯ ಗುರುತ್ವಾಕರ್ಷಣೆಯನ್ನ ತಡೆದುಕೊಂಡು ಮತ್ತೆ ಮೇಲಕ್ಕೆ ಅಂದ್ರೆ ಎದೆಯ ಭಾಗಕ್ಕೆ ಹೇಗೆ ಬರ್ತದೆ ಎಂದು ಎಂದಾದ್ರೂ ಯೋಚಿಸಿದ್ದೀರಾ? ಅದಕ್ಕೆ ಕಾರಣ ನಮ್ಮ ಕಾಲುಗಳಲ್ಲೂ ಒಂದು ಸೆಕೆಂಡ್ ಹಾರ್ಟ್ ಇದೆ. ಅಂದ್ರೆ ನಮ್ಮ ಹೃದಯದಂತೆನೆ ಕೆಲಸ ಮಾಡೋ ಮತ್ತೊಂದು ಅಂಗ ಇದೆ. ಆದ್ರೆ ಇದು ನಿಜವಾದ ಹೃದಯದಂತೆ ಹೊಡೆದುಕೊಳ್ಳೋದಿಲ್ಲ. ಆದ್ರೂ ರಕ್ತವನ್ನ ಕೆಳಗಿಂದ ಮೇಲಕ್ಕೆ ಪಂಪ್ ಮಾಡ್ತದೆ. ಅದೇ ನಮ್ಮ ಕಾಲುಗಳಲ್ಲಿರೋ ಕಾಫ್ ಮಸಿಲ್. ಇವು ನಮ್ಮ ಕಾಲುಗಳಿಂದ ರಕ್ತವನ್ನ ಮೇಲಕ್ಕೆ ಹೃದಯದ ಬಳಿಗೆ ಕಳಿಸುತ್ತಿರುತ್ತವೆ. ನಾವು ನಡೆದಾಗ್ಲೂ ಅಥವಾ ಕಾಲುಗಳನ್ನ ಕದಲಿಸಿದಾಗ್ಲೂ ಪ್ರತಿ ಬಾರಿ ನಮ್ಮ ಕಾಲುಗಳಲ್ಲಿರೋ ಈ ಸ್ನಾಯುಗಳು ಸಂಕುಚಿತಗೊಂಡು ರಕ್ತವನ್ನ ಮೇಲಕ್ಕೆ ತಳ್ಳುತ್ತವೆ. ಒಂದ್ ವೇಳೆ ಈ ಸ್ನಾಯುಗಳೇ ಇಲ್ಲದಿದ್ರೆ ರಕ್ತವೆಲ್ಲ ಕಾಲುಗಳಲ್ಲೇ ಸಂಗ್ರಹವಾಗಿ ಉಳಿದು ಹೋಗ್ತಿತ್ತು. ಈ ರೀತಿಯಾದ್ರೆ ಶರೀರದ ಉಳಿದ ಭಾಗಕ್ಕೆ ಸಾಕಷ್ಟು ರಕ್ತ ಸಿಗದೆ ನಾವು ನಿಂತ ಪ್ರತಿ ಬಾರಿ ತಲೆ ಸುತ್ತಿ ಬೀಳ್ತಿದ್ದವು. ಅದಕ್ಕಾಗಿ ಈ ಸ್ನಾಯುಗಳು ತುಂಬಾ ಮುಖ್ಯ. ಈ ಕಾರಣದಿಂದಾನೇ ಈ ಸ್ನಾಯುಗಳನ್ನ ಪೆರಿಫೆರಲ್ ಹಾರ್ಟ್ ಅಥವಾ ಸೆಕೆಂಡ್ ಹಾರ್ಟ್ ಆಫ್ ದಿ ಬಾಡಿ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಾಗಿ ಸಿಗರೆಟ್ ಸೇದುತ್ತಿದ್ದಾರೆ. ನಂಬೋದಕ್ಕೆ ಅಸಾಧ್ಯವಾದ್ರೂ ಇದು ನಿಜ. ನಮ್ಮ ಭಾರತೀಯ ಮಹಿಳೆಯರು ಪ್ರಪಂಚದಲ್ಲೇ 2ನೇ ಅತಿ ಹೆಚ್ಚು ಸ್ಮೋಕರ್ಗಳಾಗಿದ್ದಾರೆ. ನಾವು ಅಮೆರಿಕ, ಯುರೋಪ್ನ ಮಹಿಳೆಯರನ್ನ ನೋಡಿ ಅವರು ಮಾಡರ್ನ್ ಆಗಿರೋದ್ರಿಂದ ಹೆಚ್ಚಾಗಿ ಸ್ಮೋಕ್ ಮಾಡ್ತಾರೆ ಅಂತ ಭಾವಿಸ್ತೇವೆ. ಆದ್ರೆ ನಮ್ಮ ದೇಶದ ಸಂಸ್ಕಾರವಂತ ಮಹಿಳೆಯರೇ ಅವರಿಗಿಂತ ಹೆಚ್ಚಾಗಿ ಸ್ಮೋಕ್ ಮಾಡ್ತಿದ್ದಾರೆ. ಒಂದು ರಿಪೋರ್ಟ್ ಪ್ರಕಾರ ಕಳೆದ ಕೆಲವು ವರ್ಷಗಳಿಂದ ಸಿಗರೆಟ್ ಸೇದುವ ಮಹಿಳೆಯರ ಸಂಖ್ಯೆ ನಮ್ಮ ದೇಶದಲ್ಲಿ 6.2% ಹೆಚ್ಚಾಗಿದ್ರೆ ಪುರುಷರದ್ದು ಕೇವಲ 2.3% ಮಾತ್ರ ಹೆಚ್ಚಾಗಿದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಸ್ಮೋಕ್ ಮಾಡೋ ಮಹಿಳೆಯರು ಸರಾಸರಿ ದಿನಕ್ಕೆ 7 ಸಿಗರೆಟ್ಗಳನ್ನ ಸೇದುತ್ತಾರೆ. ಪುರುಷರು 6 ಸಿಗರೆಟ್ಗಳನ್ನ ಸೇದುತ್ತಾರೆ. ಅಂದ್ರೆ ಇದರಲ್ಲೂ ಮಹಿಳೆಯರೇ ಟಾಪ್ ಅಲ್ಲಿದ್ದಾರೆ. ಒಂದ್ ವೇಳೆ ಸ್ಮೋಕ್ ಮಾಡುವ ಮಹಿಳೆಯರು ಈ ವಿಡಿಯೋ ನೋಡ್ತಿದ್ದರೆ ಈ ವಿಷಯವನ್ನ ಜಾಗ್ರತೆಯಿಂದ ಕೇಳಿ. ಸ್ಮೋಕಿಂಗ್ ಪುರುಷರಿಗಿಂತ ಮಹಿಳೆಯರಿಗೇನೆ ಬಹಳ ಅಪಾಯಕಾರಿ. ಒಂದು ಸಂಶೋಧನೆ ಪ್ರಕಾರ ಸ್ಮೋಕಿಂಗ್ ಪುರುಷರಿಗಿಂತ ಮಹಿಳೆಯರಿಗೆ 24% ಹೆಚ್ಚು ಪರಿಣಾಮ ಬೀರ್ತದೆ. ಇದು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡ್ತದೆ. ಮತ್ತೆ ಸ್ಮೋಕ್ ಮಾಡುವ ಮಹಿಳೆಯರಲ್ಲಿ ಮಕ್ಕಳು ಹುಟ್ಟೋ ಸಾಧ್ಯತೆ ಬಹಳಷ್ಟು ಕಡಿಮೆಯಾಗ್ತದೆ. ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆಯಾಗ್ತದೆ. ಹೀಗಾಗಿ ಸ್ಮೋಕಿಂಗ್ ಎಂಬುದು ಪುರುಷರಿಗೆ ಮಾತ್ರವಲ್ಲ ಮಹಿಳೆಯರಿಗೂ ಬಹಳ ಅಪಾಯಕಾರಿ. ಇದಕ್ಕಾಗಿ ಇದರಿಂದ ದೂರ ಇರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋ. ಈ ವಿಡಿಯೋದಲ್ಲಿರೋ ಫ್ಯಾಕ್ಟ್ಸ್ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.